ಸರ್, ಈಗ ಈ ಸುತ್ತದಲ್ಲಿ ಸ್ವಲ್ಪ ಗೊಂದಲ ಆಗಿದೆ ಜನರಿಗೆ. ಈಗ ಕಾವೇರಿಯಿಂದ ಸೀದಾ ಡೈರೆಕ್ಟ್ ಆಗಿ ಈ ಸುತ್ತು ಕ್ರಿಯೇಟ್ ಆಗುತ್ತೆ ಸರ್, ಏನು? ಈ ಕಾವೇರಿ ಈ ಸ್ವತ್ತಿಗೆ ಸಿಂಕ್ ಆಗಿದೆ. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ನೋಂದಣಿ ಆದ ತಕ್ಷಣ ನಮಗೆ ಅದು ಈ ಈ ಸ್ವತ್ತದಲ್ಲಿ ರಿಫ್ಲೆಕ್ಟ್ ಆಗ್ತದೆ. ನಾವು ಮ್ಯೂಟೇಷನ್ ಫೀಸ್ ಏನು 2% ಆಫ್ ದಿ ಸ್ಟ್ಯಾಂಪ್ ಡ್ಯೂಟಿ ಏನಿದೆ ಅದನ್ನು ಮ್ಯೂಟೇಷನ್ ಫೀಸನ್ನು ಪಾಲಿಕೆ ವತಿಯಿಂದ ತುಂಬಿಕೊಂಡು ಅವರಿಗೆ 1 ವಾರದಲ್ಲಿ ನಾವು ಮ್ಯೂಟೇಷನ್ ಮಾಡಿ ಈ ಆಸ್ತಿನ ಕೊಡಬೇಕು. ನನ್ನ ಗಮನಕ್ಕೆ ಬಂದಿದೆ, ಮಾಧ್ಯಮ ಸ್ನೇಹಿತರು ಇದ್ರ ಬಗ್ಗೆ ಸಾಕಷ್ಟು ಸರಿ ಹೇಳಿದ್ದಾರೆ, ಇದು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ. ನಾನು ತಕ್ಷಣ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಮತ್ತು ಜೋನಲ್ ಕಮಿಷನರ್ ಜೊತೆ ಮೀಟಿಂಗ್ ಮಾಡಿ ಇದನ್ನು ಸರಿಪಡಿಸ್ತೀನಿ. ಜನರು ಓಡಾಡ್ತಾ ಇದ್ದಾರೆ ಸರ್, ಈಗ 8 ದಿನದಲ್ಲಿ ಆಗೋದನ್ನ ತಿಂಗಳಾನ್ಗಟ್ಟಲೆ ಇಲ್ಲ, ಅದನ್ನು ನಾನು ಮೀಟಿಂಗ್ ತೊಗೊಂಡು ಸರಿಪಡಿಸ್ತೀನಿ. ನಾನು ಯಾವ ಥರ ಮಾಡಬೇಕಂತ ಒಂದು ವರ್ಕ್ಶಾಪ್ ಮಾಡ್ತೀನಿ. ಇದು ಸ್ವಲ್ಪ ನಮ್ಮ ಜೋನ್ ಹಂತದಲ್ಲಿನೂ ಹೊಸದಾಗಿದೆ. ಅದು ಮುಂಚೆ ರೂರಲಲ್ಲಿ ಇತ್ತು, ಈಗ ಅರ್ಬನಲ್ಲಿ ಕೂಡ ಕಾವೇರಿನ ನೇರವಾಗಿ ಈ ಸ್ವತ್ತಿಗೆ ಲಿಂಕ್ ಮಾಡಿದ್ದಾರೆ. ಸೊ ಇದು ಸಾರ್ವಜನಿಕರಿಗೆ ಒಳ್ಳೆಯದಾಗೋ ದೃಷ್ಟಿಯಿಂದ ಇದನ್ನು ಭಾಳ ಸರಳೀಕರಣವಾಗಿ ಮಾಡಿದ್ದಾರೆ. ಅದನ್ನು ನಾನು ಒಂದು ವರ್ಕ್ಶಾಪ್ ಮಾಡಿ ನಮ್ಮವರಿಗೆ ಸ್ವಲ್ಪ ಟ್ರೈನಿಂಗ್ ಮಾಡಿಸಿ ನಮ್ಮ ಕಂದಾಯ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಟ್ರೈನಿಂಗ್ ಕೊಡಿಸಿ ಇದನ್ನ ಸರಿಪಡಿಸ್ತೀವಿ. ಇವಾಗ ಅವರು ಲಾಗಿನಲ್ಲಿ ಬಂದರೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಬಂದಿಲ್ಲ ಅಂತ ಹೇಳೋದು ತಪ್ಪು. ನಾನು ಅದನ್ನ ಪರಿಶೀಲಿಸಿ ಕ್ರಮ ವಹಿಸ್ತೇನೆ. ಸರ್, ಈಗ ಕಳೆದ